ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಉಣ್ಣುವಾಗ ನೆನಸಬೇಕು ರೈತನನ್ನು, ಮಲಗುವಾಗ ನೆನಪಿಸಬೇಕು ಯೋಧನನ್ನು. ದೇವೇಗೌಡನ ಅರ್ಭಟನನ್ನು ನೆನಪಿಸಬೇಕಾದರೆ ಅರ್ಭಟ ನೋಡಬೇಕು. ಅಷ್ಟೇ ಅಲ್ಲ, ಈ ಊರ ಮಾಲಿಗೌಡ ಈ 70 ಸುತ್ತಿಗೆ ನನ್ನದೇ ಅಧಿಕಾರ. ಹೋದರು ಜೈವೀರ, ನನ್ನ ಮನೆತನದ ಹುಟ್ಟಾವು ಕುಲವೈರಿ. ನಮ್ಮ ಇಬ್ಬರ ಮನೆತನದ ಒತ್ತಿದ ಬೆಂಕಿ ನಂದಾಗಬೇಕಾದರೆ ಅವನ ತಮ್ಮನ ಕ್ರಾಂತಿವೀರನ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತಿದೆ ನನ್ನ ಸೇಡು. ಜೈವಿ ಹಳ್ಳಿಯಿಂದ ದಿಲ್ಲಿವರೆಗೂ ನಿತ್ಯ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಟೈಗರಿನಿಗೆ ಗುಂಡಿಗೆಗೆ ಬೋಗದೆ ಅಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮನ ಜನರನ್ನು ಸೋಲಿಸಿ ನನ್ನ ತಂಗಿ ಕೈಯಾರ ಚಿನ್ನದ ಕಡೆಯ ಪಡೆದು ಹೂಮಾಲೆ ಹಾಕಿಸಿಕೊಂಡಿಯಲ್ಲ, ಅಂದಿನಿಂದಲೇ ಒತ್ತಿ ಉರಿತಿದೆ ನನ್ನ ಒಡಲಿನಲ್ಲಿ ಸೇಡಿನ ಬೆಂಕಿ. ಈ
ಇದೇ ಬೆಂಕಿಯಿಂದ ನಿಮ್ಮ ವಂಶವನ್ನು ಸುಟ್ಟು ಹಾಕಿ ನಿಮ್ಮ ತಂದೆಯೂ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ಮಾಡಿ ಕೊಡಲಿದ್ದರೆ ನಾನೇ ಈ ಊರ್ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಏ ಜಿತೇಂದ್ರ, ಈ ಜಿತೇಂದ್ರ ರೆಡಿಯಾಗಿ ನಿಮ್ಮಡಿಯಲ್ಲೇ ನಿಂತಿದ್ದಾನೆ. ಅದೇನೆಂದು ಬೇಗ ಹೇಳಿ ಗೌಡ್ರಿ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ವ್ಯರ್ಥ ಶೇಡಿನ ಸಣ್ಣಾಗುವ ಮುನ್ನ ಈ ದೇವೇಗೌಡನಿಗೆ ಆ ವೈರಿ ರಕ್ತ ಬೇಕಾಗಿದೆ. ಈ ಮೊದಲೇ ಆ ವೈರಿ ರಕ್ತ ಬೇಕೆಂದು ನಂಗೆ ಅವತ್ತೇ ತಿಳಿಸಿದ್ರಿ. ಆ ನಿಮ್ಮ ತಂಗಿ ಕೈಯಿಂದ ಹಾರ ಹಾಕಿ ಆ ರತಿ ಕಳಸ ಹಿಡಿಯುವ ಮುನ್ನವೇ ಆಗ ಈ ನನ್ನ ಕತ್ತಿನ ನೆತ್ತಿಯನ್ನೇ ಸೆಳಿಬಿಡ್ತಿದ್ದೆ. ನಿಲ್ಲಿಸಿ ಆ ಮಾತನ್ನು. ಅವತ್ತೇ ಅವನ ವಿಳಾಸವನ್ನು ಬದಲಿಸಿ ಸ್ವತ್ತು ಸೇರಿಗಾಗಿ ದೇವೇಗೌಡ ಕಲಿಸದೆಂದು ಅಪಕೀರ್ತಿ ಬರುತ್ತಿತ್ತು. ಅದು ಆಗಲ್ಲ. ಕರೆಕ್ಟ್ ಗಜರಾಜ್, ನೀನು ಹೇಳುವ ಮಾತಿನಲ್ಲಿ ನಿಜವಿದೆ. ಆದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಳ್ಳೋ ನಿಲ್ಲುವ ಸಮಯ ಇನ್ನಿಲ್ವಲ್ಲ. ಏನು ಮಾಡಲಿ? ಈಗಂತೂ ಮುತಾಲಿಕನವನ ಬೆಟ್ಟಿಗೆ ಕಳಿಸಿದ್ದೇವೆ. ಅವನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕಂಡೀಷನ್ಗೆ ಒಪ್ಪಿದರೆ ಸರಿ. ಇದ್ದೇನೆಲ್ಲ ಈ ಕತ್ತಿಯ ಕರ ಮತ್ತು ವೆರಿ ಗುಡ್. ದಾನ ಸೂರ ಧರ್ಮ ರತ್ನಾಕರ್ಗೆ ಶ್ರೀರಾಮರಿಗೆ ನಾನು ಮಾಡುವ ಮುತ್ತಲಕ್ಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಾ ಮುತ್ತಲಿಕ ಬಾ. ಓದ ಕೆಲಸ ಏನಾಯ್ತು? ಹಣ್ಣು ಅಥವಾ ಕಾಯ? ಆ ಕ್ಯಾಟ್ ಕಸ್ಗೆ ಏನಾರ ಈ ಮುತ್ತಲಿಕನ ಕಡೆ ಆ ಎಷ್ಟು ಒಳಗಿಲ್ರಿ ಗೌಡ್ರ. ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡನಿಗೆ. ಬಾ ಕ್ರಾಂತಿವೀರ ಬಾ. ನಮಸ್ಕಾರ ಎನ್ನುವ ಈ ನಿನ್ನ ನುಡಿ
ನನ್ನ ಹೃದಯ ಮಿಡಿತನವೇ ಬದಲಾಯಿಸಿತು. ಬಾ ಕುಂತಕೊಳ್ಳೋಣ ಬಾ. ಇರಲಿ, ಅದು ಏನು ಬರಲಿಕ್ಕೆ ಹೇಳಿ ಕಳಿಸಿದ್ರಿ ಅಂತ ಹೌದು, ಮೊನ್ನೆ ನೀನು ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿ ಕೊರಳಿಗೆ ಹೂಮಾಲೆ ಹಾಕಿ ಹಾರತಿ ಕಳಸ ಎತ್ತಿದಳಂತಂದು ಇಡೀ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಿಯಂತೆ. ಯಾಕೆ? ಸ್ಪರ್ಧೆಯಿಂದ ನಡೆದ ಚಕ ಹೇಳ್ಕೊಂಡ್ರೆ ತಪ್ಪೇ. ಹೌದು, ಶುದ್ಧ ತಪ್ಪು. ಯಾಕಂದ್ರೆ ನಮ್ಮ ಗೌಡರಿಗೆ ಅಪಮಾನ ಮಾಡಿದಂತಾಗುತ್ತದಲೇ. ಅಷ್ಟೇ ಅಲ್ಲ, ಇದು 70 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕಂತ ಕಾಗದ ಪತ್ರ ಕೊಡೋದು ಅದಕ್ಕಂತಾನೆ ಸಂಧಾನ ಕರ್ಸಿನಿ. ಹೂ ಅಂದ್ಬಿಡ ತರತುರಿ ಸಂಧಾನ. ಗೌಡ ಕಂಡ ಕ್ಷಣ ಬಾಗಿ ಸಾಲ ಮಾಡಿಬೇಕು ಅಂತ ಸಂಧಾನ. ಇಲ್ಲ, ಗೌಡರ ತಂಗಿ ನನಗೆ ಆರ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳಬೇಕಾದ ಸಂಧಾನ. ಇಲ್ಲ, ನಿನ್ನ ದೂರತನ ನೋಡಿ ನನಗೆ ನಾಚಿಕೆ ಬಂದೈತಿ. ನೀನು ಈ ಊರಿನಲ್ಲಿ ಇರಬಾರದಂತ ಸಂಧಾನ. ಈಗ ಮಗಳು ಇದು ಯಾವುದು ಅಲ್ಲ, ಇವನು ಸೈಲೆಂಟ್ ಆಗಿದ್ರೆ ಮಾತ್ರ ರಾಮ. ವೈಲೆಂಟ್ ಆದ್ನ ಗೊತ್ತಲ್ಲ, ರಾವಣ. ನಿನ್ನ ಶೂರ ಧಿರತನಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಹುಡುಗ ನನಗ ಬೇಕಾಗೈತಿ. ನಾನು ಹೇಳಿದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದ್ದನ್ನೇ ನಾ ಕೊಡ್ತೀನಿ. ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಲಿಕ್ಕೆ ನೀನು ಹಿರಣ್ಯ ಕಾಶ್ಯಪ್ಪನ ಮೊಮ್ಮಗ ಬಲಿ ಚಕ್ರವರ್ತಿನ? ಇಲ್ಲ, ಕರ್ಣ ಕುಂದಲದ ದಾನ ನೀಡಿದ ದಾನಸುರ ಕಾರಣನ? ಈ ನಿನ್ನ ಅಪಮಾನದ ಮಾತಿನಿಂದ ನಿಂತಿದೆ ನಿನಗೆ ಯಮನ ದಾರಿ. ಅದನ್ನು ಪೂರೈಸಿಕೊಳ್ಳುವುದು ನಮ್ಮ ಗೌಡರ ಕೆಲಸ. ಕರಡ ಪತ್ರ ಬರೆದುಕೊಳ್ಳೋದು ನನ್ನ ಕೆಲಸ. ಹಾಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ. ನನ್ನ ಕಂಡೀಷನ್ಗೆ ನೀನು ಒಪ್ಪೋದಾದರೆ ಒಪ್ಪು. ನನ್ನ ಸ್ನೇಹಕ್ಕೆ ನೀನು ಬದ್ಧವಾದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ. ಆದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪುವುದಾದರೆ ಮಾತ್ರ. ಅದೇನಂತ ಈಗ ಬಗಳು. ಓಕೆ, ನೋಡು ಕ್ರಾಂತಿವೀರ, ನೀನು ಬರೇ ಶಕ್ತಿವಂತನೇ ಆಗಿದ್ದರೆ ಸಾಲದು. ನನ್ನಂತ ಹಣವಂತನಾಗಬೇಕಾದ್ರೆ ಚಕ್ರಾಧಿಪತಿ ಹಾಗಂತ ಮೊದಲನೇದು ಕಂಡೀಷನ್, ನನ್ನ ಅಪ್ಪನಿಲ್ಲದೆ ಯಾವ ಸ್ಪರ್ಧೆಯಲ್ಲಿ ಕೂಡ ನೀನು ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2,
ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣು ಎತ್ತಿ ಕೂಡ ನೀನು ನೋಡಬಾರದ. ಲೇ ಕ್ರಾಂತಿವೀರ, ಮೂರನೇ ಕಂಡೀಷನ್ ಸ್ವಲ್ಪ ಈ ಕಡೆ ಕಿವಿ ಕೊಟ್ಟು ಕೇಳಲೇ ಮಗನೇ. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ ಕೊಡ್ತೀನಿ. ಊರ ಒಳಗ ಒಂದು ಮನಿ ಕೊಡ್ತೀನಿ. ನೀನ್ ಯಾರಾದ್ರೂ ಇಟ್ಟುಕೊಂಡಿದ್ರೆ ಆಕಿಗೊಂದು ಮನಿ ಕೊಡ್ತೀನಿ. ನಿನ್ನ ಕೈಗೆ 10 ತೊಲಿ ಬಂಗಾರದ ಕಡಗನು ಹಾಕ್ತೀನಿ. ಆದರೆ ಒಂದೇ ಒಂದು ದಿನ ನನ್ನ ಮನಿ ಸಗಣಿ ಕಸ ಬೆಳೆದು ಊರ ಅಗಿಸಿ ಮುಂದೆ ಹಾಕ್ಬಿಡ, ಅಷ್ಟೇ ಸಾಕು. ಈ 3 ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ. ಆ 3 ಮಾತಿಗೆ ನಾನು ಒಪ್ಪುವುದಾದರೆ ನನ್ನ ಒಂದೇ ಕಂಡೀಷನ್ಗೆ ನೀನು ಒಪ್ಪಿಬಿಡು. ನೀ ಹೇಳಿದಂಗ ನಿನ್ನ ಮನೆಯೊಳಗೆ ಇರುತ್ತೀನಿ. ಸರಿ, ಓಕೆ. ಅದೇನು ಹೇಳ. ನೋಡಿ ಸೌಕರ, ನೀನು ನನಗೆ ಹೊಲ, ಮನಿ, ಬೆಳ್ಳಿ, ಬಂಗಾರ ಏನೂ ಕೊಡಬೇಡ. ನಾನು ನಿನ್ನ ಮನೆಯೊಳಗೆ ಇರುತ್ತೀನಿ. ಆದರೆ ನನ್ನ ಕಂಡೀಷನ್ ನೀನು ಕೇಳು. ನೀನು ಕೊಡುವ 10 ಎಕರೆ ಹೊಲ ನಾನು ನಿನಗೆ ಕೊಡ್ತೀನಿ. ಏನು, ನೀನು 1 ಮನಿ ಕೊಡ್ತೀಯ? ನಾನು ನಿನಗೆ 2 ಮನಿ ಕೊಡ್ತೀನಿ. 1 ಈಟಿಗೆ ಒಂದಕ್ಕಿಗೆ ಕೊಡ್ತೀನಿ, 1 ಕಾಟಿಗೆ ಒಂದಕ್ಕಿಗೆ ಕೊಡ್ತೀನಿ. ನೀನು ಈ ಊರ ದನಿ ಆಗಿದ್ರಿಂದ ನನ್ನ ಕೈಯಲ್ಲಿ 10 ತೊಲಿ ಬಂಗಾರ ಹಾಕಿದರೆ ನಾನು ನಿನ್ನ ಕೈಯಲ್ಲಿ 20 ತೊಲಿ ಬಂಗಾರ ಹಾಕ್ತೀನಿ. ನೀನು ನನ್ನ ಮನೆ ಹಾಳಾಗಿರುವುದು ಬೇಡ. ಒಂದೇ ಒಂದು ದಿವಸ ನನ್ನ ಮನೆ ಸಗಣಿ ಕಸ ಬೆಳೆದು ಊರ ಅಗಸಿ ದಾಟಿ ನನ್ನ ತಿಪ್ಪಿಗೆ ಚಲಿ ಬಂದ್ಬಿಡ, ಅಷ್ಟೇ ಸಾಕು. ಈ ಊರನ್ನೇ ಆಳುವ ಸೌಕರನಿಗೆ ನಿನ್ನ ಮನಿ ಕಸ ಬಳಿ ಅಂತ ಎಚ್ಚರದಿಂದ ಮಾತನಾಡಲೇ ಮಳ್ಳ. ಲೇ ದೇವೇಗೌಡ, ನೀನು ಬರೀ ಈ ನಾಡನ್ನೇ ಆಳುವ ಸೌಕರನಾಗಿರಬಹುದು. ನಾನು ಈ ನಾಡಿನಲ್ಲಿ ನಿಮ್ಮಂತ ಗುಂಡ ರೌಡಿಗಳ ಒತ್ತು ಆಳುವ ಕ್ರಾಂತಿವೀರ ಇದ್ದೀನಿ. ನನಗೇನಾಗಂತೀಯ? ಈ ಎಚ್ಚರದಿಂದ ಮಾತನಾಡಲೇ. ನನಗೆ ಎಚ್ಚರ ಹುಚ್ಚ. ಎಚ್ಚರ ಎನ್ನುವ 3 ಅಕ್ಷರದ ಅರ್ಥ ನಿನಗೇನೋ ತಿಳಿಯದಲೇ ಮಳ. ಈ ದೇವೇಗೌಡ ಅಡಿಟ್ಟರೆ ಬೀರುವುದು ಭೂಮಿ, ಕೈ ಎತ್ತಲು ನಡುಗುವುದು ಆಕಾಶ. ನನ್ನ ಕೋಪ ಎಂಬ ಊರಿನತ್ರದಲ್ಲಿ ನೋಡಿದರೆ ಸುಟ್ಟು ಬೂದಿಯಾಗೋದು ನಿನ್ನಂತ ವೀರ ಬಂಡರ ಅಂದಾಗ ಮರ್ಯಾದಿಂದ ಶರಣಾಗಿ ಹೋಗೋ. ಇಲ್ಲಿಂದ ಬಾಯ್ ಮುಚ್ಚ. ಇರದಿದ್ದರೆ ನಿನ್ನ ದೇಹವನ್ನು 2 ಭಾಗ ಮಾಡಬೇಕಾಗುತ್ತದೆ. ಖಚಿತ. ಬಾಯ್ ಮುಚ್ಚ. ನಾನು ಸೌಕರ್ಯ ಎಂಬ ದೂರಾಂಕದಿಂದ ಮಾತನಾಡಿ ದುರ್ಮಾನಕ್ಕೆ ಈಡಾಗಬೇಡ. ನನ್ನ ಕೈಯಲ್ಲಿ ನಿನ್ನಂತ ಹರಡಿ ಹೋದ ಶ್ರೀ ಹರಿಯ, ನನ್ನ ಕೈಯಲ್ಲಿ ಸತ್ತು ಹೋದ ಆ ಸೂರ ಹಿರಣ್ಯ ಕಶ್ಯಪ,
ಆ ಕಪಟಿಯ ರೇಖತೆ ನನ್ನ ಮುಂದ ಹೇಳಬೇಡ. ಅರಿವನ್ನು ಮರೆತು ಮಾತನಾಡಿದರೆ ಈಗಲೇ ಸಾವು ಕಾದು ನಿಂತಿದೆ ನಿನ್ನ ಬೆನ್ನ ಹಿಂದೆ. ಇವನು ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ಅದಕ್ಕೆಲ್ಲ ಎದುರೋದಿಲ್ಲ ಈ ಗಜರಾಜ. ಇಂದು ಗೌಡರ ಮಾತನ್ನು ತಿರಸ್ಕರಿಸಿ ನೀ ನಡೆದರೆ ನಿನ್ನ ತಂದೆಯಂತೆ ಸಿಗುವುದು ನಿನಗೆ ಹೊಸದೊಂದು ಸಾವಿನ ದಾರಿ. ಅವರಂತೆ ಸಿಕ್ಕಲಿ ಸಾಯ್ಬೇಡ ಮುರಾರೇ. ನಮ್ಮ ಗುಣಕ್ಕೆ ಕೇಳಿದ್ರ ಈ ನಮ್ಮ ನಿಂತು ವೈರ್ಗಳೆಲ್ಲ ಹಾಕ್ತಾರ ಪರರಿ ಹೂ ಅಂದ್ಬಿಡಿ ತರತುರಿ. ಸಾಕು ಮುಗಿಸ್ರಿ ನಿಮ್ಮ ಈ ಏಡಿತನದ ಮಾತನ್ನು. ನೀವು ಆಡಿದ ಕಿಡಿ ನುಡಿ ಮಾತು ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನನ್ನ ಒಡಲಲ್ಲಿ ಚೇಡಿನ ಜಾಲೆ ಉಕ್ಕಿ ಬರುತ್ತಿದೆ. ಲೇ ಗೌಡ, ಗಜರಾಜ ಜಿತೇಂದ್ರ, ಮರೆತು ಹೋದ ನನ್ನಯ ತಪ್ಪನ ಕಿಚ್ಚು ನೆನಪಿಸಿ ಹಚ್ಚಿದ್ರ ನನ್ನ ಒಡಲಲ್ಲಿ ಬೆಂಕಿಯನ್ನು. ಆ ಬೆಂಕಿಯ ಕಿಚ್ಚು ಆರಿಸಿಕೊಳ್ಳಲು ಸಲುವಾಗಿ ಬೆಳೆಸಿದ್ದಾನೆ ಈ ಕೆಚ್ಚದೆಯನ್ನು. ದಯಗಳ ನನ್ನ ತಂದೆಯನ್ನು ಕೊಂದವರು ಯಾರು ಎಂದು ತಿಳಿದುಕೊಂಡು ನಂತರ ಬಂಡರ ರುಂಡ ಚಂಡಾಡಿ ಅವನ ಪಾಪದ ರಕ್ತ ಈ ಭೂತಾಯಿಗೆ ತೋರಿಸುತ್ತಿದ್ದರೆ ನನ್ನ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಬರುತ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ.